ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ತುಂಬ ಸ್ವೀಟಾಗಿರುವ ಸೇಮಿಯಾ ಪಾಯಸ ಅಥವಾ ಹಾಲು ಪಾಯಸ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ನಾನು ಪಾತ್ರೆ ತೊಗೊಂಡಿದ್ದೀನಿ, ಕಡಾಯಿ ಥರದ್ದು ಅಗ್ಲದ್ದು. ಸೊ ಧಾರಾಳವಾಗಿ ನೀವು ತುಪ್ಪ ಹಾಕ್ಕೋಬೋದು. ತುಪ್ಪ ಎಷ್ಟು ಹಾಕ್ಕೊಂಡ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ತುಪ್ಪ ತಿನ್ನೋರಲ್ಲ ಆದರೆ ಅದು ಎಣ್ಣೆ ಹಾಕ್ಕೋಬೋದು, ಪರವಾಗಿಲ್ಲ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಫಸ್ಟು ಇದು ಹಾಕ್ಕೊಳ್ತಾ ಇದ್ದೀನಿ, ಕ್ಯಾಶ್ಯೂಸು. ಸೊ ಅದು ನೀಟಾಗಿ ಫ್ರೈ ಆಗಬೇಕು. ಫಸ್ಟೇ ದ್ರಾಕ್ಷಿ ಹಾಕ್ಕೋಬಾರ್ದು. ಸೊ ಫಸ್ಟ್ ಇದು ಫ್ರೈ ಆದಮೇಲೆ ಆಮೇಲೆ ದ್ರಾಕ್ಷಿ ಹಾಕ್ಕೊಂಡ್ರೆ ನೀಟಾಗಿ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಫಸ್ಟೇ ನೀವು ದ್ರಾಕ್ಷಿ ಜೊತೆಗೆ ಹಾಕ್ಕೊಂಡ್ಬಿಟ್ರೆ ದ್ರಾಕ್ಷಿ ಬೇಗ ಬೆಂದು ಅದು ಸೀದೋಗುತ್ತೆ. ಸೊ ಫಸ್ಟು ನೀವು ಬಾದಾಮಿ ಹಾಕ್ಕೊಂಡು ಆಮೇಲೆ ಇದನ್ನು ಹಾಕ್ಕೋಬೇಕಾಗುತ್ತೆ, ದ್ರಾಕ್ಷಿನ. ಸೊ ನೋಡಿ, ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ಒಂದು ಬೌಲಷ್ಟು ನಾನು ಸೇಮಿ ಹಾಕ್ಕೊಂಡು ನೀಟಾಗಿ ಅದೇ ತುಪ್ಪನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಗೋಲ್ಡನ್ ಕಲರ್ ಬರಬೇಕು. ಸೊ ಅವಾಗ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಗೋಲ್ಡನ್ ಕಲರ್ ಬಂದಿದೆ. ಸೊ ನೀವು ಸಪ್ರೇಟು ಮಾಡಿಕೊಂಡು ಎರಡು ಮಿಕ್ಸ್ ಮಾಡ್ಕೊಬೋದು. ನಾನೆಲ್ಲ ಒಂದೇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾನು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ, ನೀವು ಹಾಕ್ಕೋಬೋದು. ಸೊ ನೋಡಿ, ಇದು ಒಂದು 5-10 ನಿಮಿಷ ಬಾಯ್ಲ್ ಆಗಬೇಕು ಇವಾಗ ಚೆನ್ನಾಗಿ. ಸೇಮಿಯಾ ಕ್ಲೀನಾಗಿ ಬಾಯ್ಲ್ ಆದರೆ ಪಾಯಸ ನೀಟಾಗಿ ಬರುತ್ತೆ. ಇಲ್ಲಿ ಮತ್ತೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ತುಪ್ಪ ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನ ಇನ್ನೊಂದು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ. ಇವಾಗ ಇದು ಸೇಮಿಯಾ ಎಲ್ಲ ಬೇಯಬೇಕು. ಒಂದು ಪ್ಲೇಟ್ ಮುಚ್ಚಿಕ್ಕಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ಪಾಯಸ ರೆಡಿ ಆಗೋಗುತ್ತೆ ತುಂಬ ಈಸಿಯಾಗಿ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ.